ನಿಮಗೆ ಎಲ್ಲಿ ಹೋಗ್ಬೇಕು ಅಜ್ಜಿ? ಅರೆ ನಾನು ಮುತ್ತಜ್ಜಿ ಅಲ್ಲ, ಅಜ್ಜಿ. ಅಜ್ಜಿ ನಿಮ್ಮ ಹೆಸರೇನು? ಹೆಸರು ನನಗೆ ನೆನಪಿಲ್ಲ ಕಣೋ. ಹಳ್ಳಿಯಲ್ಲಿ ಎಲ್ರಿಗಿಂತ ದೊಡ್ಡವಳಾಗಿರೋದ್ರಿಂದ ಎಲ್ರೂ ಅಜ್ಜಿ ಅಂತಲೇ ಕರೀತಾರೆ. ನಿಮ್ಮ ಹಳ್ಳಿ ಯಾವುದು? ಬಲ್ಲುಪುರ್. ಈ ಹೆಸರನ್ನ ಯಾವತ್ತೂ ಕೇಳಿಲ್ಲ. ಈ ಹೆಸರನ್ನ ನಾವೇ ಇಟ್ಟಿದ್ದು ಕಣೋ. ಅಕ್ಕಪಕ್ಕದ ಹಳ್ಳಿಯವರು ಸೇರಿ ಒಂದು ಸಣ್ಣ ಹಳ್ಳಿ ಮಾಡಿದ್ರು. ನಾನ್ ಅಲ್ಲಿಗೆ ಹೋಗ್ತಿದ್ದೀನಿ. ಬಲ್ಲಿಪುರಲ್ಲಿ ಆಟ ಸಾಮಾನನ್ನ ನೋಡಿ ಇಳಿದು ಬಿಟ್ಟೆ. ಮತ್ತೆ ತಪ್ಪಿ ಬೇರೆ ಬಸ್ಸಲ್ಲಿ ಹತ್ತಿ ಬಿಟ್ಟೆ. ಇಲ್ಲಿಗೆ ತಲುಪಿಬಿಟ್ಟೆ. ನನ್ನನ್ನ ಬಲ್ಲಿಪುರ್ ಬಸ್ಗೆ ಹತ್ತಿಸಿ ಬಿಡಿ ಮಕ್ಳೇ. ಮತ್ತೆ ಅಲ್ಲಿಂದ ಬಲ್ಲುಪುರ್ಗೆ ಹೋಗ್ಬಿಡ್ತೀನಿ. ಬಲ್ಲಿಪುರದ ಬಸ್ಸಲ್ಲಿ ಕೂತ್ಕೊಂಡು ಬಲ್ಲೂಪುರ ಹೇಗ್ ಹೋಗ್ತೀರಾ? ಬಹಳ ಮುಗ್ಧ ನೀನು, ನನ್ನ ಬಬ್ಲಿಯ ಹಾಗೆ. ಅರೆ ಬಲ್ಲಿಪುರ್ಗೆ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಬಲ್ಲುಪುರ್ಗೆ ನಡ್ಕೊಂಡು ಹೋಗ್ತೀನಿ. ನೀವು ಚಿಂತೆ ಮಾಡಬೇಡಿ, ನಾವು ನಿಮ್ಮನ್ನು ಬಸ್ ಸ್ಟ್ಯಾಂಡ್ ತನಕ ಬಿಡ್ತೀವಿ. ಬಸ್ ಸ್ಟ್ಯಾಂಡ್ ಎಷ್ಟು ದೂರ ಇದೆ ಮಗ? ಆಯ್ತು, ತಲುಪಿ ಬಿಟ್ಟೆವು. ಅಜ್ಜಿ ಎಷ್ಟು ಮಾತಾಡ್ತಾರಲ್ವಾ? ಅಂಗಡಿಯಲ್ಲಿ ನೋಡಿದಾಗ ಹಾಗೆ ಅನಿಸಲಿಲ್ಲ. ಎನಿ ಡೌಟ್? ಚಿಕ್ಕ, ಅಲ್ಲಿದ್ದಾರೆ ನೋಡು. ಬೈಕ್ ನಿಲ್ಸು. ನೀನು ಬೈಕ್ ಸ್ಟಾರ್ಟ್ ಮಾಡಿಡು, ನಾನು ಬ್ಯಾಗ್ ತಗೊಂಡ್ ಬರ್ತೀನಿ. ಅಣ್ಣ, ಬ್ಯಾಗ್ ಅಲ್ಲ, ಗನ್ ತರ್ಬೇಕು, ಗನ್. ಮೇಲೇನು ಇಲ್ದವನೆ, ಬ್ಯಾಗ್ ನಲ್ಲೇ ತಾನೇ ಗನ್ ಇರೋದು. ಚಾನ್ಸ್ ತಗೋಬೇಡಣ್ಣ, ಗನ್ ಅಂದ್ರೆ ಗನ್ನೇ ತರ್ಬೇಕು ಮತ್ತೆ. ಓಕೆ. ಆಂಟಿ, ಬ್ಯಾಗ್ ಕೊಡು. ಮಗ, ಹಳೆಯ ಬ್ಯಾಗ್ ಇದು. ಇದನ್ನ ಏನು ಮಾಡ್ತೀಯಾ? ಬೇಕಾದ್ರೆ ನಾನು ಸಾಮಾನ್ ತೆಗೆದು ಕೊಡ್ತೀನಿ. ಆಂಟಿ, ಬ್ಯಾಗ್ ನೇನು ಉಪ್ಪಿನಕಾಯಿ ಹಾಕ್ಲಾ? ನನಗೆ ಡಾಟ್ ಗನ್ ಬೇಕಿದೆ. ಗನ್ನಿನ ಹೆಸರು ಹೇಳ್ತೀಯ ನೀನು? ನಿನ್ನ ಮನೆಯ ಅಡ್ರೆಸ್ ಅನ್ನೇ ಮರೆತು ಬಿಡ್ತೀಯಾ? ವಯಸ್ಸಿಗೆ ತಕ್ಕಂತೆ ನಡ್ಕೊಳ್ಬೇಕು. ಅಷ್ಟು ಕೂಡ ವಯಸ್ಸಾಗಿಲ್ಲ ನಿನ್ಗೆ. ಒದ್ದೆ ತಿನ್ಬಹುದು ನೀನು. ಅಜ್ಜಿ, ಅರೆ ಅರೆ ಅಜ್ಜಿ, ಅಜ್ಜಿ, ಅರೆ. ಅಲ್ನೋಡಿ, ಯಾವ್ದೋ ಗುಂಡ ಮತ್ತೆ ಅಜ್ಜಿ ಬ್ಯಾಗ್ ಕದ್ದಿದ್ದಾನೆ. ಅರೆ, ಈ ಅಜ್ಜಿ ಆಗಾಗ ಪಾಪದವರಾಗೆ ಕಾಣಿಸ್ತಾರೆ, ಆಗಾಗ ಅಜ್ಜಿ ಡಕಾಯಿತರಾಗೆ ಕಾಣಿಸ್ತಾರೆ. ಅರೆ, ಯಾರಾದ್ರೂ ಬ್ಯಾಗ್ ಇಳ್ಕೊಂಡ್ರೆ ಅವ್ರಿಗೆ ಗಿಫ್ಟ್ ಮಾಡ್ತಾಳಾ? ಕತ್ತೆ ನೀನು, ಅವಳಲ್ಲ. ಬಾ, ಸಹಾಯ ಮಾಡೋಣ. ಮರ್ಯಾದೆ ಒಟ್ಟುಗೂಡಿಸಿ ಹೊಡಿಯಲ್ಲ. ಅರೆ 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 ಚಿಕ್ಕ, ಓಡ್ಸು ಓಡ್ಸು ಓಡ್ಸೋ. ಅರೆ, ನನಗೆ ಕೂತ್ಕೊಳ್ಳಿಕ್ಕಾದ್ರ ಬಿಡು. ಎಲ್ಲರೂ ಈ ಅಜ್ಜಿಯ ಬ್ಯಾಗಿನಿಂದ ಯಾಕೆ ಬಿದ್ದಿದ್ದಾರೆ? ಈ ಗೂಂಡಾಗಳು ಅಜ್ಜಿಯ ಚೀಲದಲ್ಲಿ ರತ್ನ ಅಡಗಿಸಿಟ್ಟಿರ್ಬೇಕು. ಎನಿ ಡೌಟ್? ಅಜ್ಜಿ, ನಿಮ್ಮ ಬ್ಯಾಗಲ್ಲಿ ಅಂತದ್ದೇನಿದೆ? ಎಲ್ರೂ ಇದನ್ನ ಕದಿಯ ಬಯಸ್ತಾರೆ. ಏನಿಲ್ಲ ಕಣೋ, ನನ್ನ ಪರ್ಸನಲ್ ಸಾಮಾನ್ ಇರೋದು. ಪೊಪ್ಪಟ್ ಸರಿಯಾಗಿ ಹೇಳ್ತಾ ಇದ್ದ. ವಜ್ರಗಳಿವೆ. ಇದು ಗೋಲಿ ಅಷ್ಟೇ, ನನ್ನ ಬಬ್ಲುಗೆ ಇರೋದು. ಇದನ್ನು ಮುಟ್ಟಬೇಡ, ವಾಪಸ್ ಇಡು. ಬಾಬಾ ಅಜ್ಜಿ, ನಾನ್ ನೋಡ್ತಿದ್ದೆ. ದೂರದಿಂದ ನೋಡು, ವಾಪಸ್ ಇಡು. ಬೇಡ ಅಂತ ಇರುವಾಗ ಯಾಕೆ ಕೈ ಹಾಕ್ತಾ ಇದ್ಯಾ? ವಾಪಸ್ ಇಡು. ಎಷ್ಟೊಂದು ಮುದ್ದಾದ ಬುದ್ಧಿವಂತ ಹುಡುಗ ನೀನು. ನಾನು ಕೇವಲ ಮುದ್ದಾಗಿ ಅಷ್ಟೇ, ಬುದ್ಧಿ ಇರುವುದು ಬನ್ನಿ ಹತ್ರ. ಬನ್ನಿ ಅಜ್ಜಿ, ನಿಮ್ಮನ್ನು ಬೇಗನೆ ಬಸ್ಸಲ್ಲಿ ಕೂರಿಸಿ ಬಿಡ್ತೀವಿ. ನಮಗೆ ಪಂಚರ್ನವನ ಹತ್ರದಿಂದ ನಮ್ಮ ಸ್ಕೂಟರ್ ಕೂಡ ತಗೋಬೇಕು. ರಸ್ತೆಯಲ್ಲಿ ಇನ್ಯಾರಾದ್ರೂ ಬ್ಯಾಗ್ ಕತ್ಕೊಂಡ್ ಬಿಟ್ರೆ ಪೈಸಾ, ಮೊಬೈಲ್ ಎಲ್ಲಾ ಕಳೆದು ಹೋಗ್ಬೋದು. ನಾವು ಅಜ್ಜಿನ ಮನೆ ತನಕ ಬಿಡ್ಬೇಕಾದೀತು. ನಿಜವಾಗ್ಲೂ ಬಹಳ ಮುದ್ದಾಗಿದ್ಯಾ, ನನ್ನ ಬಬ್ಲು ಹಾಗೆ. ಹನಿ ಸರಿ ಹೇಳ್ತಿದ್ದಾನೆ. ಮಜಾ ಬರ್ತದೆ. ಬಹಳ ದಿನಗಳಿಂದ ಬಸ್ಸಲ್ಲಿ ಕೂಡ ಕೂತಿಲ್ಲ.
ಅರೆ ನಮ್ಮ ಬಳಿ ಕಾರ್ ಇದೆಯಲ್ಲ, ಎನಿ ಡೌಟ್? ಏ ಕತ್ತೆ, ಕಾರನ್ನು ಬಸ್ಸಲ್ಲಿ ಹೇಗೆ ಹತ್ತಿಸೋದು? ಕತ್ತೆ, ನಾವು ಕಾರಲ್ಲೇ ಹೋಗೋಣ, ದುಷ್ಟರ ಕಾಟ ಇರಲ್ಲ. ಸರಿ ಹೇಳಿದ್ದಿ. ನಡೀರಿ ಅಜ್ಜಿ, ಮನೆಯಲ್ಲಿ ಸಾಮಾನೆಲ್ಲ ಇಟ್ಟು ಕಾರಲ್ಲಿ ಹೋಗೋಣ. ನೀವು ಹೋಗಿ ಸ್ಕೂಟರ್ ತಗೊಂಡ್ ಬರ್ತೀನಿ. ಅರೆ ಶೇಟ್, ಈಗ ಮತ್ತೆ ಪ್ಲಾನ್ ಚೇಂಜ್. ಈಗಂತೂ ಕಾರಲ್ಲಿ ಹೋಗೋ ಪ್ಲಾನ್ ಇತ್ತಲ್ವಾ? ಬುದ್ಧಿಲ್ಲದ ಹನಿ, ನಾವು ಕಾರಲ್ಲೇ ಹೋಗೋದು. ನಾನು ಪಂಕ್ಚರ್ ಅಂಗಡಿಯಿಂದ ಸ್ಕೂಟರ್ ತಗೊಂಡು ಮನೆಗೆ ಬರ್ತೀನಿ. ಎಲ್ಲರಿಗೂ ಸೂಟ್ ಹೊಲ್ಸಿ ಕೊಟ್ಟಿದ್ದೀನಿ, ಆದ್ರೂ ಸಹ ಬೆತ್ತಲೆ ಓಡಾಡ್ತಿದ್ಯಾ. ಎಷ್ಟೇ ಮಾಡಿದ್ರು ನಿಮ್ಗಳಿಗೆ ಕೃತಜ್ಞತೆ ಇಲ್ಲ ಯಾರಿಗೂ. ಬಾಸ್ ಬೆಕ್ಕು ಶರ್ಟ್ ಹೇಳ್ಕೊಂತು. ಯಾವ ಬೇಕು? ಅದೇ ಆ ಹೆಂಗ್ಸ್ ಜೊತೆ ಇತ್ತಲ್ಲ, ಯಾವ ಹೆಂಗ್ಸು? ಅದೇ ಅಂಗಡಿಯಿಂದ ಗನ್ ತಕೊಂಡು ಓಡಿದಾಳಲ್ಲ, ಯಾವ ಗನ್? ನಿಮ್ಮ ಡಾಟ್ ಗನ್. ಅಂದ್ಮೇಲೆ ಉಲ್ಟಾ ಕತೆ ಏನ್ ಹೇಳ್ತಿದ್ಯಾ? ನೇರವಾಗಿ ಹೇಳೋ, ನನ್ನ ಡಾಟ್ ಗನ್ ಕಳ್ತನವಾಗಿದೆ ಅಂತ. ಹೌದು ಬಾಸ್. ಇವತ್ತು ನನ್ನ ಹತ್ರ ಗಾಡಿ ಇದೆ, ಬಂಗ್ಲಾ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಸ್ವಲ್ಪ ಮಟ್ಟಿಗಿದೆ. ಆದ್ರೆ ಅಮ್ಮ ಇಲ್ಲ. ಮತ್ತೆ ಈಗ ಅಮ್ಮ ಕೊಡ್ಸಿದ ಡಾಟ್ ಗನ್ ಕೂಡ ಇಲ್ಲ. ಮುನ್ನ ನೀನ್ ಸತ್ತೆ, ನಿನಗೆ ಈ ತಪ್ಪಿಗಾಗಿ ಶಿಕ್ಷೆ ಸಿಗುತ್ತೆ. ಇವತ್ತು ನಾನು ನಿನ್ನ ಚರ್ಮ ಸುಲಿತೀನಿ. ಬಾಸ್ ಸ್ವಲ್ಪ ಕಂಟ್ರೋಲ್ ಮಾಡಿ ಬಾಸ್. ಆಗ್ತಾ ಇಲ್ಲ ಕಣೋ, ಆಗ್ತಾ ಇಲ್ಲಲ್ಲ. ಅದು ಮೊದಲ ಗನ್ನಿತ್ತು, ಅಮ್ಮ ಕೊಡ್ಸಿದ್ದು. ಅದು ಮೊದಲ ಗನ್ನಿತ್ತು, ಅದರಿಂದ ನಾನು ಗುರಿ ಇಟ್ಟಿದ್ದೆ. ಅದು ಮೊದಲ ಗನ್ನಿತ್ತು, ಅದು ನನ್ನ ಅಮ್ಮನ ಮೊದಲ ಗುರುತಾಗಿತ್ತು. ನನ್ನ ದುಃಖವನ್ನ ಅರ್ಥ ಮಾಡ್ಕೋ, ಫೀಲ್ ಮಾಡ್ಕೋ ನನ್ನ ದುಃಖವನ್ನ. ಮಾಡ್ತಾ ಇದ್ದೀನಿ ಬಾಸ್. ಆದ್ರೆ ಎಮೋಷನಲ್ ಅಟ್ಯಾಚ್ಮೆಂಟ್ ಅಂತೂ ಅಮ್ಮನ ಕೊನೆಯ ಗುರುತಲ್ಲಿರುತ್ತೆ. ಮೊದಲ ಗುರುತಿನಲ್ಲಿ ಯಾಕಿರಬಾರ್ದು ಅಂತ ನನಗಿದೆ. ನನಗೆ ಆ ಗನ್ ಬೇಕು. ಮುನ್ನ ಆ ಗನ್ ಏನಾದ್ರೂ ಸಿಗ್ದಿದ್ರೆ ನಾನ್ ನಿನಗೆ ಯಾವ ಗತಿ ಕಾಣಿಸ್ತೀನಿ ಅನ್ನೋದು ನಿನಗೆ ಗೊತ್ತಿದೆ. ಆ ಅಂಗಡಿಯವನು ಪೊಲೀಸ್ಗೆ ರಿಪೋರ್ಟ್ ಮಾಡ್ತಿದ್ದಾನೆ, ಡಾಟ್ ಗನ್ ಸಿಕ್ಕಿಬಿಡುತ್ತೆ. ಈಗ ಅಂಡರ್ ವರ್ಲ್ಡ್ ಡಾನ್ ನ ಗನ್ ಪೊಲೀಸ್ ಹುಡುಕಿ ಕೊಡುತ್ತೆ ಅಂದ್ಮೇಲೆ ತೂ ಇರ್ಲಿ ನನ್ನ ಡಾನ್ ತನದ ಮೇಲೆ. ಅಮ್ಮನ ಮೊದಲ ಗುರುತನ್ನ ನಾನು ಸ್ವತಃ ಹುಡುಕ್ತೇನೆ. ನಡಿ. ಆದ್ರೆ ಬಾಸ್, ಇಷ್ಟು ದೊಡ್ಡ ನಗರದಲ್ಲಿ ಇಷ್ಟು ಚಿಕ್ಕ ಹೆಂಗಸನ್ನ ಹೇಗೆ ಹುಡುಕೋದು? ನನ್ನ ಡಾಟ್ ಗನ್ ನಲ್ಲಿ ಟ್ರ್ಯಾಕಿಂಗ್ ಡಿವೈಸ್ ಹಾಕಿಟ್ಟಿದ್ದೇನೆ. ಗನ್ ಎಲ್ಲೇ ಹೋಗ್ಲಿ ಅದರ ಲೊಕೇಶನ್ ನನ್ನ ಮೊಬೈಲ್ಗೆ ಬರ್ತದೆ. ನೀವು ಹೈಟೆಕ್ ಡಾನ್ ಇದ್ದೀರಿ ಬಾಸ್. ಫೀಲ್ ಮಾಡ್ತಾ ಹೇಳ್ತಿದ್ಯಾ? ಹೌದು ಬಾಸ್, ಮನಸ್ಸಿಂದ. ಬನ್ನಿ ಗನ್ ತಗೊಂಡ್ ಬರೋಣ. ಬಹಳ ಚೆನ್ನಾಗಿದೆ ಮನೆ ನಿಮ್ದು ಮಕ್ಳೇ. ಇಷ್ಟೊಂದು ಆಟ ಸಾಮಾನು ಯಾರದು? ಕೆಲವು ಪ್ಲಾಸ್ಟಿಕ್ ಇದ್ದು, ಕೆಲವು ರಬ್ಬರ್ ಇದ್ದು, ಮತ್ತೆ ಕೆಲವು ಸಾಫ್ಟ್ ಟಾಯ್ಸ್, ಬಟ್ಟೆ ಇದ್ದು. ನಮ್ಮದು, ಎನಿ ಡೌಟ್? ನನಗೆ ಯಾಕೆ ಸಂಶಯ? ನಿಮ್ದೇ ಅಂತ ಹೇಳೋವಾಗ ನಿಮ್ದೇ ಆಗಿರುತ್ತೆ ತಾನೆ. ಇಂತಹ ಆಟ ಸಾಮಾನು ಅಂಗಡಿಯಲ್ಲಿರ್ಲಿಲ್ಲ. ಇದು ನಾವು ಮೋಲಿಂದ ತಗೊಂಡಿರೋದು. ನಿಮಗೂ ಕೂಡ ಬೇಕಿತ್ತಾ? ಇವ್ರದ್ದು ಟಾಯ್ಸ್ ಹತ್ರ ಆಟ ಆಡುವ ಪ್ರಾಯವಾ? ನನ್ನ ಬಬ್ಲುಗಿದ್ಯಲ್ಲ. ಸರಿ ಅಜ್ಜಿ, ದಾರಿಯಲ್ಲಿ ಮಾಲ್ಗೆ ಹೋಗೋಣ. ನೀವಲ್ಲಿಂದ ಆಟ ಸಾಮಾನು ಖರೀದಿಸಿ. ಥ್ಯಾಂಕ್ ಯು ಮಗ. ಆ? ತಗೊಳ್ಳಿ, ನಿಮ್ಗೆಲ್ಲರಿಗೂ ಚಾಕ್ಲೇಟ್. ನೀವು ಮುದ್ದಾಗಿದ್ದೀರಿ ಮಕ್ಳೇ. ಇದ್ ತಕೊಳ್ಳಿ ಅಜ್ಜಿ, ನಿಮ್ಮ ಬ್ಯಾಗ್. ಓ, ನಿಮ್ಮ ಗನ್ ಬಿದ್ದೋಗಿತ್ತು. ಈಗ ನನ್ನ ಮುಟ್ಬೇಡಿ ಅಂತ ಹೇಳಿದ್ನಲ್ಲ, ಕಿವಿ ಹಿಂಡ್ತೀನಿ. ಇಡು ಬೇಗ. ನಾನ್ ನಿಮಗ್ ಕೊಡ್ಲಿಕ್ಕೆ ಅಂತ ಇಲ್ಲಿಂದಾನೇ ಎತ್ತಿದ್ದು. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಈ ಗನ್ನಿಂದು ಏನು ಚಕ್ಕರ್ ಪೊಪಟ್? ಯಾರೇ ಗನ್ನು ತಗೊಂಡ್ರು ಅಜ್ಜಿಗೆ ಸಿಟ್ಟು ಬರುತ್ತೆ. ನಾನು ಕೇಳಿದ ಹಾಗೆ ಒಂದು ವಯಸ್ಸಿನ ನಂತರ ಮುದುಕರು ಮಕ್ಕಳಾಗಿ ಆಗ್ತಾರೆ. ಮಕ್ಕಳ ಆಟಿಕೆ ತಗೊಂಡ್ರೆ ಅವರಿಗೆ ಸಿಟ್ಟು ಬಂದೇ ಬರುತ್ತೆ. ಎನಿ ಡೌಟ್? ನಡೀರಿ, ಇಲ್ಲಾಂದ್ರೆ ತಲುಪ್ತಾ ರಾತ್ರಿ ಆಗ್ಬಹುದು.
ಇನ್ಸ್ಪೆಕ್ಟರ್ ಸಾಹೇಬ್ರಿ, ಗನ್ ಕದ್ದು ಹೋಗಿದೆ. ಎಲ್ಲಿಂದಾದ್ರೂ ಅದನ್ನ ಹುಡುಕಿತಾನೆ. ಈಶ್, ಎಲ್ಲಾ ವಿಷಯ ಬಿಡಿಸಿ ಹೇಳು. ಇವತ್ತು ಬೆಳಿಗ್ಗೆ ನಾನು ಮನೆಯಿಂದ ಸ್ಕೂಟರ್ಲಿ ಹೊರಟೆ, ಅಂಗಡಿಗೆ ಬಂದು ಬೀಗ ತೆಗೆದೆ, ಬೀಗ ಕೊಟ್ಟು ಈಶ್, ಇಷ್ಟು ಪ್ರಾರಂಭದಿಂದ ಅಲ್ಲ, ಕಳ್ತನ ಹೇಗಾಯ್ತು ಅದನ್ನು ಹೇಳು. ಅಮ್ಮ ಅವರು ಅಂಗಡಿಗೆ ಬಂದ್ರು. ಅವರಿಗೆ ಗನ್ ಬೇಕಾಗಿತ್ತು. ನಾನು ಅವರಿಗೆ ಬಹಳಷ್ಟು ಗನ್ ತೋರಿಸಿದೆ, ಆದ್ರೆ ಇಷ್ಟ ಆಗ್ಲಿಲ್ಲ. ಮತ್ತೆ ಅವರು ಡಾನ್ ಕಂಚಿಲಾಲ್ನ ಗನ್ ತಗೊಂಡೋದ್ರು. ಈಶ್, ಕುಪ್ರಸಿದ್ಧ ಡಾನ್ ಕಂಚೇಲಾಲ್ನ ಗನ್. ಹಾ, ಅವರು ಜಬರ್ದಸ್ತ್ ಅದನ್ನ ಎತ್ಕೊಂಡು ಹೋದ್ರು, ಕೀ ಕೊಟ್ಟು. ಅರೆ, ಗನ್ನಲ್ಲಿ ಮದ್ದುಗುಂಡು ತುಂಬಿಸ್ತಾರೆ. ಅರೆ ಇನ್ಸ್ಪೆಕ್ಟರ್ ಸಾಬ್, ಅದು ಗನ್ನಿಗೆ ಲೈಸೆನ್ಸ್ ಇತ್ತಾ? ಲೈಸೆನ್ಸ್? ಲೈಸೆನ್ಸ್ ಹೇಗಿರುತ್ತೆ? ಡಾನ್ನ ಗನ್ನಲ್ವಾ? ಸರ್, ಆ ಲೇಡಿ ಬಹಳ ಸಿಟ್ನವಳು, ಅಪಾಯಕಾರಿ. ಈಶ್, ಈಶ್, ಸಿಟ್ನವಳು ಮತ್ತು ಅಪಾಯಕಾರಿ ಲೇಡಿ, ಅದು ಕೂಡ ಲೈಸೆನ್ಸ್ ಇಲ್ಲದೆ. ಆದ್ರೆ ಆ ಗನ್ ಅಂತೂ. ಚರ್ಚೆ ಮಾಡಬೇಡ. CCTV ಫುಟೇಜ್ ಅಲ್ಲಿ ಅವಳ ಚೇರೆ ತೋರಿಸು ಬೇಗ. ಓ, ಇವಳ ಲೈಸೆನ್ಸ್ ಇಲ್ಲದೆ ಗನ್ ತಗೊಂಡೋಗಿದ್ದಾಳೆ. ಇವಳು ಏನಾದ್ರೂ ಅನಾಹುತ ಮಾಡ್ತಾಳೆ. ಬನ್ನಿ, ಇವಳನ್ನ ಹಿಡಿಯೋಣ. ಅರೆ, ನನ್ ಮಾತು ಪೂರ್ತಿ ಕೇಳಿ. ಆ ಗನ್ ಡಾಟ್ ಗನ್, ಕೀ ಕೊಟ್ಟು. ಬಾಸ್, ಇದು ಅದೇ ಹೆಂಗ್ಸು. ಇವಳೆ ನಿಮ್ಮ ಡಾಟ್ ಗನ್ ಕದ್ದಿದ್ದು. ಏ ಪೊಲೀಸ್! ಪೊಲೀಸ್! ಇಲ್ಲಿ ಎಲ್ಲಿದ್ದಾರೆ? ಈಶ್, ಅವಳೆ ಮಾಲ್ ದೋಚುವ ಪ್ಲಾನ್ ಇರಬೇಕು. ನನ್ ಜೊತೆ ಬನ್ನಿ. ನಡೀರಿ ಹಿಂದೆ. ಮೊದ್ಲು ನೀವು ಮುಂದೆ ಹೋಗಿ ಬಾಸ್. ನನ್ನ ಟ್ರೋಲಿ. ಅರೆ, ಇಲ್ಲಿ ಬಹಳ ಆಟ ಸಾಮಾನಿದೆ ಮಕ್ಳೇ. ಹಾ, ನೀವು ಖರೀದಿಸಿ. ನಾವು ದಾರಿಗೆ ಚಿಪ್ಸ್ ಮತ್ತೆ ಬಿಸ್ಕೆಟ್ ಖರೀದಿಸ್ತೀವಿ. ಕ್ಯಾಶ್ ಕೌಂಟರ್ ನಲ್ಲಿಲ್ಲ, ಅಂದ್ರೆ ದುಬಾರಿ ಸಾಮಾನು ಕೊಳ್ಳೆ ಹೊಡೆಯೋ ಯತ್ನ. ಇಲೆಕ್ಟ್ರಾನಿಕ್ ಸೆಷನ್ ಬನ್ನಿ. ಬಾಸ್ ಅಲ್ಲಿ ನಿಂತಿದ್ದಾಳೆ. ಕ್ಷಮಿಸು, ಏಟಾಗಿಲ್ಲ ತಾನೆ ಮಗ? ಮಗ? ನನ್ನ ಮಗ ಅಂತ ಕರೆದ್ರ ಅವರು? ಬಾಸ್, ಇದು ಎಮೋಷನ್ಗಲ್ಲ, ಗನ್ ತಗೊಳ್ಳೋ ಸಮಯ. ನನ್ನ ಟ್ರೋಲಿ. ನನ್ನ ಆಟಿಕೆ ಬಿದ್ದು ಬಿಟ್ಟು. ಆಟಿಕೆಗಳನ್ನ ನಾವು ಜೋಡಿಸ್ತೀವಿ, ನೀನು ಕೇವಲ ನನ್ನ ಡಾಟ್ ಗನ್ ಕೊಡು. ಗನ್ನಿನ ಹೆಸರು ಹೇಳಿದ್ರೆ ನಿನ್ನನ್ನು ಬೊಗೆದು ಹಿಂಡಿ ಹಾಕ್ತೀನಿ, ತಿಳಿತಾ? ಗೊತ್ತಾಗ್ಲಿಲ್ಲ. ಅರೆ ನಡಿ. ಗೊತ್ತಾ ಯಾರಿಗೆ ಹೊಡೆದೆ ಅಂತ? ಇವರು ಡಾನ್ ಕಂಚೇಲಾಲ್. ಗೋಲಿ ಹಾಗೆ ಆಟ ಆಡ್ತೀನಿ, ಜೊತೆಗೆ ಟಿಚ್ಕ ಟಿಚ್ಕ ಅಂತ ಹೊಡಿತೀನಿ.
ಆಟಿಕೆ ವಾಪಸ್ಸು ಟ್ರಾಲಿಯಲ್ಲಿಡು. ಡಾಟ್ ಗನ್ ಬೇಕಾ? ಒದೆ ಬೇಕಾ? ಹಾ ನಿಮ್ಮ ಆಟಿಕೆಗಳು ಮಾ, ನನಗೆ ಅಮ್ಮ ಕಾಣಿಸ್ತಿದ್ದಾಳೆ. ಹಾಗೆ ದಿನದಲ್ಲಿ ಆತ್ಮಗಳು ಬರೋಲ್ಲ. ಪ್ರತಿ ವಸ್ತುಗಳು ಕಾಣಿಸೋಲ್ಲ, ಫೀಲ್ ಮಾಡ್ಕೊಳ್ಬೇಕಿದೆ. ಅದೇ ಹೊರತ. ನನಗೆ ಇವತ್ತು ಕೂಡ ಅಮ್ಮನ ಹೊರತ ನೆನಪಿದೆ. ಅರೆ ಇದೇನ್ ಮಾಡ್ತಿದ್ದೀರಿ ಬಾಸ್? ಅಮ್ಮನ ಹಲವ ನೆನಪು ಮಾಡ್ಕೊಂತಾರೆ, ಅಮ್ಮನ ಜೋಗಳ ನೆನಪು ಮಾಡ್ಕೊಳ್ತಾರೆ. ನೀವು ಹೊಡೆತನ ನೆನಪಿಸ್ಕೊಳ್ತೀರಾ? ವರ್ಷಗಳ ನಂತರ ಈ ಹೊಡೆತವನ್ನ ನೆನಪಿಸ್ಕೊಳ್ತಿದ್ದೀನಿ. ನೀವು ಹೊಡೆತನ ಫೀಲ್ ಮಾಡ್ತೀರಿ, ನಾನು ಗನ್ನನ್ನ ತಗೊಂಡ್ ಬರ್ತೀನಿ. ಓ ಆಂಟಿ, ನೇರವಾಗಿ ಆ ಡಾಟ್ ಗನ್ ಕೊಟ್ಬಿಡು. ತಲೆ ಕುಕ್ಕರ್ನ ಹಾಗೆ ಬಿಸಿ ಇದೆ. ಅಜ್ಜಿ ನಾನು ಈಗ ನಿನ್ಗೆ ನಿನ್ನ ಅಜ್ಜಿಯನ್ನ ನೆನಪಿಸ್ತೀನಿ. ಕುಕ್ಕರ್ನ ಹಾಗೆ ತಲೆ ಬಿಸಿ ಆಗಿದೆ ನಿಂದು. ಈಗ ವಿಸಿಲ್ ಬರಿಸ್ತೀನಿ. ಈ ಅಜ್ಜಿ ಅಂತೂ ಫೈಟರ್ ಅಜ್ಜಿ, ಎನಿ ಡೌಟ್? ಅರೆ ಇದೆಂತ ಅದೇ ಕಳ್ಳರು. ಹ್ಯಾಂಡ್ಸ್ ಅಪ್. ನನಗೇನು ಆಗ್ಲೇ ಇಲ್ಲ. ಟಾಯ್ಸ್ ಇದು, ಇದರಿಂದ ಏನೂ ಆಗೋದಿಲ್ಲ. ಆದ್ರೆ ಈ ಮುಷ್ಟಿಂದ ಆಗುತ್ತೆ. ಯಾ ಯಾ. ಈಗ ನಾವ್ ಇಲ್ಲಿಂದ ಓಡೋದ್ರಲ್ಲೇ ಕ್ಷೇಮ ಇದೆ. ಇಲ್ದಿದ್ರೆ ಇವರು ನಮ್ಗೆ ಹೊಡೆದು ಮಲಗಿಸ್ಬಿಡ್ತಾರೆ. ವಾ ಅಜ್ಜಿ, ನಿಮ್ಗೆ ಬಹಳ ಶಕ್ತಿ ಇದೆ. ಬಾಲ್ಯದಲ್ಲಿ ಬಹಳ ತುಪ್ಪ ಬೆಣ್ಣೆ ತಿಂದಿದ್ನಲ್ಲ. ಈಗ ನಡಿ, ಆಟಿಕೆ ತಗೊಂಡೆ, ಹಣ ಕೊಟ್ಟು ಹೋಗೋಣ. ಒಳಗೆ ಬಂದಿದ್ಲು, ಎಲ್ಲೊರಟೋದ್ಲು. ಬನ್ನಿ CCTVಯಲ್ಲಿ ಚೆಕ್ ಮಾಡೋಣ. ನಿಮ್ಮಮ್ಮ ನಮ್ಗೆ ಹೊಡೆದು ಅಮ್ಮ ಅಜ್ಜಿ ಎಲ್ಲರನ್ನ ನೆನಪು ಮಾಡಿಸಿದ್ಲು. ಅಮ್ಮ ಅನ್ನೋ ವಸ್ತುನೇ ಹಾಗಿರತ್ತೆ. ನಿಮ್ಮ ಅಮ್ಮನ ರೀತಿಯ ವಸ್ತು ಹೊರಗೋಗ್ತಿದೆ. ಅಮ್ಮನ ಬಗ್ಗೆ ಪ್ರೀತಿಯಿಂದ ಮಾತಾಡೋ, ಇಲ್ದಿದ್ರೆ. ಆದರಣೀಯ ಅಮ್ಮ ಹೊರಗೆ ಹೋಗ್ತಿದ್ದಾರೆ. ನಿಮಗೆ ಡಾಟ್ ಗನ್ ಬೇಕಿದ್ರೆ ನಡೀರಿ ಹೊರಗೆ. ಈ ಸ್ವರ ಸರಿ ಇದೆ, ನೆನ್ಪಿಟ್ಕೋ. ಅವರು ನನ್ನ ಅಮ್ಮನ ಹಾಗೆ. ಮತ್ತೆ ಇದನ್ನ ಮರಿಬೇಡ. ಮತ್ತೆ ನಾನು ಡಾನ್ ಕಂಚೆ ಲಾಲ್ ಇದ್ದೀನಿ. ನಡೀರಿ.